ಈ ರೀತಿಯಾದಂತಹ ಸ್ಟೇಟಸ್ ಎಷ್ಟು ಒಳ್ಳೆಯದು ಪಾಕಿಸ್ತಾನಕ್ಕೆ? ಪಾಕಿಸ್ತಾನದ ಆಟಗಾರರು ಆ ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ಆಡಬೇಕು. ಸೊ ಎರಡು ದೇಶನ ಒಂದುಗೂಡಿಸಿ ಸರಿಯಾದ ರೀತಿಯಲ್ಲಿ ನಡೆಯುವಲ್ಲಿ ಯಶಸ್ಸು ಮಾಡಿಕೊಡ್ಬೇಕು. ಅಥವಾ ಅವರ ಸರ್ಕಾರದಿಂದ ಏನಾದರೂ ತಪ್ಪು ನಡೆದಿದ್ರೆ ಅದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡೋದರಲ್ಲಿ ಅವ್ರನ್ನ ಸ್ಪೋರ್ಟ್ಸ್ಮನ್ಶಿಪ್ ತೋರಿಸ್ಬೇಕು. ಹಾಗೂ ಆಟಗಾರರಿಗೆ ಪೊಲಿಟಿಕಲಿ ಜಿಯೋ ಪೊಲಿಟಿಕಲ್ ಇಶ್ಯೂಸ್ಗೆ ಹೋಗೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಓಕೆ, ಈಗ ICC ಕೂಡ ಕಠಿಣ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಆ್ಯಸ್ ಎ ಕಾನೂನು ಸಲಹೆಗಾರರಾಗಿ ನೀವೇನು ಹೇಳ್ತೀರಾ? ಅಲ್ಲ, ICC ಆ ಉದ್ದೇಶನ ಯಾವ ರೀತಿ ತಗೊಳುತ್ತೆ, ಯಾವ ಕ್ರಮಗಳು ತಗೊಳುತ್ತೆ ಅನ್ನೋದು ICC ಅವರಿಗೆ ಬಿಟ್ಟಿದ್ದು. ಜಿಯೋ ಪೊಲಿಟಿಕಲಿ ಇಶ್ಯೂಸ್ನ ಮನದಲ್ಲಿ ಇಟ್ಕೊಂಡು ಮತ್ತು ಆಟಗಾರರ ಹಿತಾಸಕ್ತಿಯನ್ನು ನೋಡಿಕೊಂಡು ಅವರು ಏನಾದರೂ ಮುಂದಿನ ಕ್ರಮ ತಗೊಳೋದು ಒಳ್ಳೆಯದು. ಓಕೆ, ಭಾರತ ಹಾಗೇನೆ ಪಾಕಿಸ್ತಾನ ಆಡದೇ ಇದ್ದರೆ ಒಳ್ಳೆಯದಾ ಅಥವಾ ಆಡಿದರೆ ಒಳ್ಳೆಯದಾ? ಎಷ್ಟು ನಷ್ಟ ಆಗ್ಬೋದು ಪಾಕಿಸ್ತಾನಕ್ಕೆ? ಅಲ್ಲ, ಖಂಡಿತ ಭಾರತ ಪಾಕಿಸ್ತಾನ ಇಸ್ ಅ ಹೈ ಪಿಚ್ ಮ್ಯಾಚ್. ತುಂಬ ವೀಕ್ಷಕರು ನೋಡ್ತಾರೆ ಈ ಪಂದ್ಯನ. ಸೊ ಖಂಡಿತ ಆರ್ಥಿಕ ನಷ್ಟ ಆಗುತ್ತೆ. ಪಾಕಿಸ್ತಾನ ಆಡಲಿಲ್ಲ ಅಂದರೆ ಅವ್ರಿಗೆ ಆರ್ಥಿಕ ನಷ್ಟ ಆಗುತ್ತೆ. ಅವರು ಪಂದ್ಯ ಆಡಿದ್ರೆ ಒಳ್ಳೆಯದು.